ಸಿಲಿಕಾನ್ ಸಿಟಿಯಲ್ಲಿ ಆಪರೇಷನ್ ಫುಟ್ಪಾತ್ ಮುಂದುವರೆದಿದೆ. ಸುಪ್ರೀಂ ಕೋರ್ಟ್ ಆದೇಶ ಅಂತ ಜಿಬಿಎ ಅಧಿಕಾರಿಗಳು ಒತ್ತುವರಿ ತೆರವು ಮಾಡುತ್ತಿದ್ದು, ಇವತ್ತು ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಜೆಸಿಬಿಗಳು ಗರ್ಜಿಸಿದ್ವು. ಮಾರ್ಕೆಟ್ ಸುತ್ತಮುತ್ತ ನಡೆದ ಕಾರ್ಯಾಚರಣೆಯಲ್ಲಿ 100ಕ್ಕೂ ಹೆಚ್ಚು ಅಂಗಡಿಗಳನ್ನು ತೆರವುಗೊಳಿಸಲಾಯಿತು. ಇನ್ನು ಜಿಬಿಎ ಅಧಿಕಾರಿಗಳ ಕಾರ್ಯಕ್ಕೆ ಉಸ್ತುವಾರಿ ಸಚಿವರು ಶ್ಲಾಘಿಸಿದ್ದಾರೆ. ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಜಿಬಿಎ ಅಧಿಕಾರಿಗಳ ಜೆಸಿಬಿ ಘರ್ಜನೆ. ಫುಟ್ಪಾತ್ ಮೇಲಿದ್ದ 150ಕ್ಕೂ ಹೆಚ್ಚು ಅಂಗಡಿ ಮಳಿಗೆಗಳು ಧ್ವಂಸ. ಸಿಲಿಕಾನ್ ಸಿಟಿಯಲ್ಲಿ ಫುಟ್ಪಾತ್ ಆಪರೇಷನ್ 37ನೇ ದಿನಕ್ಕೆ ಕಾಲಿಟ್ಟಿದೆ. ಈಗಾಗಲೇ ಮೆಜೆಸ್ಟಿಕ್, ಮಲ್ಲೇಶ್ವರಂ ಮತ್ತು ಶಿವಾಜಿನಗರದಂತಹ ಜನನಿಬಿಡ ಪ್ರದೇಶಗಳಲ್ಲಿ ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮುಕ್ತಗೊಳಿಸಿದ್ದ ಜಿಬಿಎ ಇದೀಗ ಐತಿಹಾಸಿಕ ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಕಣ್ಣಿಟ್ಟಿತ್ತು. ಕಳೆದ 40 ವರ್ಷಗಳಿಂದ ಫುಟ್ಪಾತ್ಗಳನ್ನೇ ನಂಬಿಕೊಂಡು ವ್ಯಾಪಾರ ಮಾಡುತ್ತಿದ್ದ ಹಾಗೂ ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಯಾಗಿದ್ದ 150ಕ್ಕೂ ಹೆಚ್ಚು ಅಂಗಡಿ ಮಳಿಗೆಗಳನ್ನು ಜಿಬಿಎ ಅಧಿಕಾರಿಗಳು ಜೆಸಿಬಿ ಮೂಲಕ ತೆರವುಗೊಳಿಸಿದ್ದಾರೆ. ಇನ್ನು ಸುಪ್ರೀಂ ಆದೇಶ ಅಂತ ಹೇಳ್ತಿರೋ ಜಿಬಿಎ ವ್ಯಾಪಾರಿಗಳಿಗೆ ಯಾವುದೇ ನೋಟಿಸ್ ನೀಡದೆ ತೆರವು ಮಾಡಿದ್ದು ವ್ಯಾಪಾರಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ವರ್ಷಗಳಿಂದ ಜೀವನಕ್ಕೆ ಆಧಾರವಾಗಿದ್ದ ಅಂಗಡಿ ತೆರವು ಮಾಡಿದ್ದು ಸರಿಯಲ್ಲ ಅಂತಾನೂ ಬೇಸರ ಹೊರಹಾಕಿದ್ರು. ಇನ್ನು ಕೆಆರ್ ಮಾರ್ಕೆಟ್ನಲ್ಲಿ ತೆರವು ಕಾರ್ಯರಚನೆಯನ್ನ ಬೆಂಗಳೂರು ಉಸ್ತುವಾರಿ ಕೃಷ್ಣ ಬೈರೇಗೌಡ ಸಮರ್ಥನೆ ಮಾಡಿಕೊಂಡ್ರು. ಕೆಆರ್ ಮಾರ್ಕೆಟ್ನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಸುಲಭವಾಗಿರಲಿಲ್ಲ. ಸಾರ್ವಜನಿಕರ ಹಿತಾಸಕ್ತಿ ಹಾಗೂ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಸಂಪೂರ್ಣ ದಾಖಲೆ ಪರಿಶೀಲಿಸಿಯೇ ತೆರವು ಕಾರ್ಯರಚನೆ ಮಾಡಲಾಗ್ತಿದೆ ಅಂತ ಅಂದ್ರು. ಅದೇ ಸ್ಪಾಟ್ ಇದೆ. ಇದು ನಾನು ಈಗ ಮಾತಾಡ್ತಾ ಇರೋದು ಕೆಆರ್ ಇವತ್ತು ಕಾರ್ಯಾಚರಣೆ ಆಗ್ತಾ ಇರುವ ಆ ಜಾಗದ್ದೇ. ಕೋರ್ಟ್ ಅಲ್ಲಿ ಯಾವ ಜಾಗ ಅಂತ ಸ್ಕೆಚ್ಚು ಕೂಡ ಸರ್ವೆ ಸ್ಕೆಚ್ ತರಿಸ್ಕೊಂಡು ಅದ್ರ ಮೇಲೆ ಆದೇಶ ಮಾಡಿದ್ದಾರೆ. ಯಾಕಂದ್ರೆ ಇದು ಎಲ್ಲಿಗೋ ಮಾಡಿದ್ದಾರೆ, ಅದು ಇದು ಅನ್ನುವಂಥ ಊಹಾಪೋಹಗಳಿಗೆ ಅವಕಾಶನೇ ಇಲ್ಲ. ಸ್ಕೆಚ್ಚು ಕೋರ್ಟ್ಗೆ ಸಬ್ಮಿಟ್ ಆಗಿದೆ. ಈ ಸ್ಕೆಚ್ ಆಧಾರದ ಮೇಲೇ ಆದೇಶ ಮಾಡಿದ್ದಾರೆ. ಸೊ ಹಾಗಾಗಿ ಅವರು 15 ದಿನ ಅವ್ರಿಗೆ ಸಮಯ ಕಳೆದು ಇನ್ನೂ ಹೆಚ್ಚು ಟೈಮ್ ಕೊಟ್ಟಾಗಿದೆ. ಆದರೂ ಕೂಡ ಅವರು ತೆರವು ಮಾಡಿಕೊಳ್ಳದೆ ಹೋದಾಗ ಅವರು ಇವತ್ತು ಕೋರ್ಟ್ನ ನಿರ್ದೇಶನದಂತೆ ತೆರವು ಕಾರ್ಯಾಚರಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಸದ್ಯ ರಾಜಧಾನಿಯಲ್ಲಿ 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಒಟ್ಟು 771.83 ಕಿಲೋಮೀಟರ್ ಉದ್ದದ ಪಾದಚಾರಿ ಮಾರ್ಗ ತೆರವು ಮಾಡಲಾಗಿದೆ. 1,500 ಕಿಲೋಮೀಟರ್ ಟಾರ್ಗೆಟ್ ಇಟ್ಕೊಂಡಿರೋ ಜಿಬಿಎನ ಮುಂದಿನ ಕಾರ್ಯಾಚರಣೆ ಯಾವ ಪ್ರದೇಶಗಳಿಗೆ ವಿಸ್ತರಣೆ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.